ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಟೈಲರಿಂಗ್ ಸ್ವಲ್ಪ ಬರುತ್ತೆ ಅಂತ ಅನ್ನೋರು ಮನೇಲಿ ಕೂತ್ಕೊಂಡು ನಿಮ್ಮ ಹತ್ರ ಟೈಲರಿಂಗ್ ಮಿಷಿನ್ ಇದೆ ಅಥವಾ ನನಗೆ ಟೈಲರಿಂಗ್ ಸ್ವಲ್ಪ ಬರುತ್ತೆ ಅಥವಾ ಟೈಲರಿಂಗ್ ಫಿನಿಶಿಂಗ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋರು ಯಾವೆಲ್ಲ ನೀವು ಕೆಲಸನ ಮಾಡಿಕೊಂಡು ನೀವು ಹಣನ ಸಂಪಾದನೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಹೇಗೆ ಹಣ ಸಂಪಾದನೆ ಮಾಡ್ಬೋದು, ಹೇಗೆಲ್ಲ ರೀತಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಹತ್ರ ಟೈಲರಿಂಗ್ ಮಿಷಿನ್ ಇಲ್ಲ ಅಂತಂದರೆ, ಏನೂ ಕೂಡ ಮಿಷಿನ್ಗಳಿಲ್ಲ ಅಂತಂದರೆ ಯಾವ ಮಿಷಿನ್ ತೊಗೊಂಡ್ರೆ ನಿಮಗೆ ಬೆಸ್ಟು, ಟೈಲರಿಂಗ್ ಬರಲ್ಲ ಅನ್ನೋರು ಹೇಗೆ ನೀವು ಸಂಪಾದನೆನ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು. ಸೊ ಪ್ರತಿಯೊಬ್ಬರು ಕೂಡ ಫಸ್ಟು ನಿಮಗೆ ಜಿಗ್ಜಾಗು ಫಾಲೋ ಅದು ಮಾಡೋಕ್ಕೆ ಬರುತ್ತೆ ಅಂತನ್ನೋರಿಗೆ ಹೇಳ್ಬಿಡ್ತೀನಿ. ಸೊ ಏನೂ ಬರೋದಿಲ್ಲ ನಮಗೆ ಅಂತನ್ನೋರಿಗೂ ಕೂಡ ಹೇಳ್ಕೊಡ್ತೀನಿ. ಸೊ ಓಕೆನಾ. ಫಸ್ಟ್ ಈ ರೀತಿ ಜಿಗ್ಜಾಗು ಫಾಲೋ ಮಾಡೋರಿಗೆ, ಜಿಗ್ಜಾಗು ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ನೋಡಿ, ನೀವು ಜಿಗ್ಜಾಗ್ ಫಾಲ್ ಮಾಡಿಕೊಂಡೇ ನಿಮಗೆ ಟೈಲರಿಂಗ್ ಬರೋದಿಲ್ಲ, ಕಟಿಂಗು ಸ್ಟಿಚಿಂಗು ಬರೋದಿಲ್ಲ ಅಂತನ್ನೋರು ಜಿಗ್ಜಾಗ್ ಫಾಲ್ ಮಾಡಿದ್ರೆ, ಇವಾಗ ನಮ್ಮ ಹಳ್ಳಿ ಕಡೆಯೇ ಜಿಗ್ಜಾಗಿಂದ ಫಾಲಿಂದ 100 ರೂಪಾಯಿ 100 ರುಪೀಸ್ನ ತಗೋತಾರೆ. ಇದರಲ್ಲಿ ಜಿಗ್ಜಾಗ್ ಏನು ಅಮೌಂಟು ಏನು ಬೇಕಾಗೋಗಿರೋದಿಲ್ಲ ಅಲ್ವಾ. ಫಾಲಿಗೆ ಬಂದು ನಿಮಗೆ ಹೋಲ್ಸೇಲಲ್ಲಿ ಒಂದೇ ಸಲ ತಗೊಂತು ಅಂತಂದರೆ ನಿಮಗೆ 10 ರುಪೀಸು ಮತ್ತು 11 ರುಪೀಸ್ಗೆಲ್ಲ ಸಿಗುತ್ತೆ. ಅದರಲ್ಲಿ ನೀವು 10 ರುಪೀಸ್ ಹೋಯಿತು ಅಂತಂದ್ರೂ ಅದರಲ್ಲಿ ಒಂದು 5 ರುಪೀಸು ಒಂದೇ ಸಲ ಸೆಟ್ಟಲ್ಲಿ ತೊಗೊಂಡ್ರೆ 5 ರುಪೀಸಲ್ಲಿ ನಿಮಗೆ ಸಿಗುತ್ತೆ ಅಲ್ವಾ. 5 ರೂಪಾಯಿ ದಾರ ಹೋಯ್ತು ಅಂತಂದ್ರು ನಿಮಗೆ 85 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ. ಸೊ ಒಂದು ಸೀರೆಗೆ ಈ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ, ಎಲ್ಲ ಮಿಷಿನ್ ಅಂಗಡಿಗಳಲ್ಲೂ ಕೂಡ ಹೋಗಿ ದಿನಕ್ಕೆ ಒಂದು 10 ಸೀರೆನ ನೀವು ಜಿಗ್ಜಾಗು ಫಾಲೋ ಮಾಡಿಕೊಟ್ರಿ ಅಂದ್ಕೊಳ್ಳಿ. ಫಸ್ಟು ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು ನಾನು ಹೇಳ್ತಾ ಇರೋದು, ಬಟ್ ಒಂದು ಸಲ ಟ್ರೈ ಮಾಡೋದಕ್ಕೇನು ಅಲ್ವಾ. ನಿಮ್ಮ ಹತ್ರ ಮಿಷಿನ್ ಇದ್ದು ಕೂಡ ನಿಮಗೆ ಜಿಗ್ಜಾಗ್ ಮಿಷಿನ್ ಇದೆ ಅಂತಂದರೆ, ಜಿಗ್ಜಾಗ್ ಮಿಷಿನ್ ಏನು ಜಾಸ್ತಿ ಅಮೌಂಟ್ ಏನಿಲ್ಲ, 6000 ಕೊಟ್ಟರೆ ನಿಮಗೆ ಜಿಗ್ಜಾಗ್ ಮಿಷಿನ್ ಸಿಗುತ್ತೆ. ಫಾಲ್ ಅಂದರೆ ನಾರ್ಮಲ್ ಸ್ಟಿಚಿಂಗ್ ಮಿಷಿನಲ್ಲೂ ಕೂಡ ಮಾಡ್ಬೋದು, ಇಲ್ಲ ಜಿಗ್ಜಾಗ್ ಮಿಷಿನಲ್ಲಿ ಫುಟ್ ಚೇಂಜ್ ಮಾಡಿಕೊಂಡು ಕೂಡ ನೀವು ಫಾಲ್ನ ಹಾಕೋಬೋದು. ಇದು ಒಂದು ಮಿಷಿನ್ ಇತ್ತು ಅಂತಂದರೆ ನೀವು ಎರಡನ್ನೂ ಕೂಡ ಮಾಡ್ಬೋದು. ಈ ರೀತಿ ಜಿಗ್ಜಾಗ್ ಮಾಡಿಕೊಂಡು ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು. ಇದರಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಎಲ್ಲ ಅಂಗಡಿಗಳಲ್ಲೂ ಹೋಗಿ ಮಾಮೂಲಿ ನೀವು ಸ್ಟಿಚಿಂಗ್ ಮಾಡ್ತಾರೆ ಅಲ್ವಾ, ಆ ಅಂಗಡಿಗಳಿಗೆ ಹೋದರೆ, ಯಾಕಂತಂದರೆ ಇವಾಗ ನಾವು ಕೂಡ ಇನ್ನೊಬ್ಬರಿಗೆ ಕೊಡ್ತೀವಿ ಜಿಗ್ಜಾಗು ಫಾಲೋ ಮಾಡೋದಕ್ಕೆ. ಯಾಕಂದರೆ ಬಟ್ಟೆ ಜಾಸ್ತಿ ಇದ್ದಾಗ ಏನಾಗುತ್ತೆ, ಉಕ್ಸ್ ಹಚ್ಚೋದಕ್ಕೆ, ಜಿಗ್ಜಾಗ್ ಮಾಡೋದಕ್ಕೆ, ಫಾಲ್ ಹಚ್ಚೋದಕ್ಕೆ ಬೇಜಾರಾಗುತ್ತೆ, ಮತ್ತು ಕೆಲಸ ಕೂಡ ಬೇಗ ಸಾಗೋದಿಲ್ಲ. ಆವಾಗ ಏನು ಮಾಡ್ತಾರೆ ಅಂತಂದರೆ, ನಮಗೆ ಬೇರೆ ಕಡೆ ನಾವು ಉಕ್ಸು ಮತ್ತು ಕಾಜಾ ಮಾಡೋದಕ್ಕೆ, ಹಾಗೆಯೇ ಜಿಗ್ಜಾಗು ಫಾಲೋ ಮಾಡೋದಕ್ಕೆ ನೀವು ಉಕ್ಸ್ ಹಚ್ಚೋದ್ರೂ ಕೂಡ ತುಂಬಾ ಈಸಿಯಾಗಿ ಉಕ್ಸು ಮತ್ತು ಇದು ಮಾಡ್ತು ಅಂತಂದರು, ಕಾಜಾ ಮತ್ತು ಉಕ್ಸು ಮಾಡ್ತು ಅಂತಂದರೂ ಕೂಡ ಒಂದು ಬ್ಲೌಸ್ಗೆ 15ರಿಂದ 20 ರೂಪಾಯಿನ ಕೊಡ್ತಾರೆ. ಸೊ ಯಾಕಂತಂದರೆ ಆಲ್ರೆಡಿ ಸ್ಟಿಚಿಂಗ್ಗೆ 300, 350, 450, 500, ಇನ್ನೂ ಜಾಸ್ತಿ ಕಡೆ ನೀವು ಸಿಟಿ ಕಡೆ ಹೋದಂಗಂತೂ 500, 600 ತಗೋತಾರೆ ಅಂತಂದರೆ, ಒಂದು ಉಕ್ಸ್ ಹಚ್ಚೋದಕ್ಕೆ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ಗೆಲ್ಲ ಇದನ್ನು ಮಾಡ್ಬೋದು. ನೀವು ಒಂದು 10 ಬ್ಲೌಸ್ಗಳನ್ನ ಈಸ್ಕೊಂಡು ಬಂದು ಮಾಡ್ತು ಅಂತಂದರೆ ಬೇಕಾದರೆ ಟ್ರೈ ಮಾಡಿ ಒಂದು ಸಲ. ಒಂದು ಅಂಗಡೀಲಿ ಹೋಗಿ ವಿಚಾರಿಸಿ ಒಂದು 2 ಬ್ಲೌಸ್ಗಳನ್ನ ನೀವು ಕರೆಕ್ಟ್ ಟೈಮಿಂಗ್ಸ್ಗೆ ಬೇಗ ನೀವು ಸ್ಟಿಚ್ ಮಾಡಿ ತಂದು ಕೊಟ್ಬಿಡ್ತು ಅಂದರೆ ಕಂಪಲ್ಸರಿ ಅವರು ನಿಮಗೆ ಕೊಡ್ತಾರೆ. ಸೊ ಬೇಕು ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ನನ್ನ ಚಾನಲ್ ಇಲ್ಲೇ ಇರುತ್ತೆ. ಸೊ ಕಮೆಂಟ್ ಮಾಡಿ, ನನಗೆ ಅದಾಗಲಿಲ್ಲ ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಸೊ ಏನು ಮಾಡ್ಬೋದು ಅಂತಂದರೆ ಈ ರೀತಿ ಮಾಡ್ಬೋದು. ನಾ ಎಲ್ಲ ಅಂಗಡಿಗಳಲ್ಲೂ ಈಸ್ಕೊಂಡು ಬಂದು 10 ಸೀರೆಗೆ ನೀವು ಫಾಲ್ ಹಾಕಿದ್ರೆ ನಿಮಗೆ ಡೈಲಿ 1000ವರೆಗೂ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇದರಲ್ಲಿ ಒಂದು 200 ನಿಮಗೆ ಖರ್ಚಿಗೆ ಹೋಯ್ತು ಅಂತಂದರೂ ಕೂಡ 800 ಅಂತೂ ಉಳಿಯುತ್ತೆ. 800 ರೂಪಾಯಿ ನಿಮಗೆ ಕಂಪಲ್ಸರಿ 800 ರೂಪಾಯಿ ಉಳಿಯುತ್ತೆ. ನೀವು ಬರೀ ಜಿಗ್ಜಾಗು ಫಾಲು ಸ್ಟಿಚಿಂಗ್ ಮಾಡ್ದೇ ಇದನ್ನು ಮಾಡ್ತು ಅಂತಂದರೂ ಕೂಡ ಕಂಪಲ್ಸರಿ 800 ರೂಪಾಯಿ ಉಳಿಯುತ್ತೆ. ಸೊ ಒಂದೊಂದು ದಿನ ಮಿಸ್ ಮಾಡ್ತು, ನೀವು ಇವಾಗ 30 ದಿನವೂ ಹೊಲಿತು ಅಂತಂದರೆ 24,000 ಆಗುತ್ತೆ. ಆದರೆ ಇದರಲ್ಲಿ ನಾವು ಫಂಕ್ಷನ್ಗಳಿಗೆ ಅದಕ್ಕೆ ಇದಕ್ಕೆ ಅಂದ್ಕೊಂಡೆಲ್ಲ ಕಳೆದ್ರು, ಒಂದು ಸ್ವಲ್ಪ ದಿನ ಕಳೆದ್ರು 4,000 ಹೋಗಿ 20,000ನೇ ಸಿಗಲಿ ಅಲ್ವಾ, ಸಾಕು. ಇವಾಗ ಡೈಲಿ ಮನೆಯಲ್ಲಿ ವೇಸ್ಟಾಗಿ ಮಿಷಿನ್ ಇಟ್ಕೊಳ್ಳೋದ್ಕಿಂತ ಬೆಸ್ಟ್ ಅಲ್ವಾ ಇದು. ನಾವು 20,000 ದುಡಿತೀವಿ ಅಂತಂದರೂ ಕೂಡ ಬೆಸ್ಟು. ಈ ರೀತಿ ನೀವು ಮಾಡಿ ಹಣನ ಸಂಪಾದನೆ ಮಾಡ್ಬೋದು. ಇನ್ನೊಂದು ಬಂದು ಯೂಟ್ಯೂಬ್ ಚಾನಲ್ ಮಾಡಿ ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು. ಸೊ ಯೂಟ್ಯೂಬ್ ಚಾನಲ್ದು ಹೇಗೆ ಕ್ರಿಯೇಟ್ ಮಾಡೋದು ಅಂತಂದ್ಬಿಟ್ಟು ಸುಮಾರಷ್ಟು ಜನ ವೀಡಿಯೋಸ್ನ ಟೆಕ್ ಅವರೆಲ್ಲ ವೀಡಿಯೋಗಳನ್ನ ಹಾಕಿದ್ದಾರೆ. ಆ ರೀತಿ ಮಾಡ್ಕೊಂಡು ಇವಾಗ ನಾವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಲ್ವಾ. ನಮಗೆ ಅಂತಂದರೆ ಸ್ಟಿಚಿಂಗ್ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಮಗೆ ಸ್ಟಿಚಿಂಗ್ದು ಏನಾದರೂ ಇಲ್ಲ ಅಂತ ಅನ್ನೋರು ಏನು ಮಾಡ್ಬೋದು, ಕುಕ್ಕಿಂಗ್ ಬಗ್ಗೆ ವೀಡಿಯೋಗಳನ್ನ ಮಾಡ್ಬೋದು,
ಇಲ್ಲ ಅಂತಂದರೆ ನೀವು ರಂಗೋಲಿಗಳದ್ದು ವೀಡಿಯೋಗಳನ್ನ ಮಾಡ್ಬೋದು. ಇಲ್ಲ ಡೈಲಿ ವ್ಲಾಗ್ ಥರ ನಿಮ್ಮ ಮನೇಲಿ ನಡೆಯೋವಂಥದ್ದು ಫಂಕ್ಷನ್ ಹೋಗ್ತಿದ್ದೀರಾ, ಇಲ್ಲ ಅಂತಂದರೆ ಎಲ್ಲಾದರೂ ಹೋಗ್ತಾಯಿದ್ದೀರಾ ಅಂದರೆ ಅದನ್ನು ಕೂಡ ವ್ಲಾಗ್ ಥರ ಮಾಡಿ ಹಾಕ್ಬೋದು. ಅದು ಕೂಡ ಅಷ್ಟೇ ನಿಮಗೆ ಮಾನಿಟೈಸ್ ಅಂತಂದರೆ ಬೇಗನೆ ಮಾನಿಟೈಸ್ ಮಾಡ್ಕೋಬೋದು. ಬಟ್ ಏನು ಮಾಡ್ತಾರೆ ಅಂದರೆ ಕೆಲವರು ನಿಲ್ಲಿಸಿ ವೀಡಿಯೋಗಳನ್ನ ಹಾಕೋದು ಆ ರೀತಿ ಮಾಡ್ತಾರೆ. ಡೈಲಿ 3-4 ವೀಡಿಯೋಗಳು ಹಾಕಿದ್ರೆ ನೀವು ಮಾನಿಟೈಸ್ ಬೇಗ ಮಾಡ್ಕೋಬೋದು. ನನ್ನ ಚಾನಲ್ನೇ ಗಮನಿಸಿ, ನಾನು ಚಾನಲ್ ಸ್ಟಾರ್ಟ್ ಮಾಡಿ 15 ದಿನಕ್ಕೆ ಮೊನ ಆಯಿತು, ಹಾಗೆ 15 ದಿನಕ್ಕೆ ಪೇಮೆಂಟ್ ಕೂಡ ಆಗಿದೆ. ಸೊ ಇದರಲ್ಲಿ ಏನಿಲ್ಲ ಅಂತಂದರೂ ನೀವು $100 ಕಂಪ್ಲೀಟ್ ಮಾಡ್ತು ಅಂತಂದರು 9,000 ಒಳಗಡೆ, ಅದನ್ನು ಪರ್ಫೆಕ್ಟಾಗಿ ನಾವು ಹೇಳ್ಬಾರ್ದು ಅಂತ ಹೇಳ್ತಾರೆ. ಸೊ 8,000 ಮೇಲೆ 9,000 ಒಳಗಡೆ ಮಧ್ಯದಲ್ಲಿ ನಿಮಗೆ ಸಿಗುತ್ತೆ ದುಡ್ಡು. ಓಕೆನಾ. ಸೊ ಯೂಟ್ಯೂಬ್ ಚಾನಲ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾರೆಲ್ಲ ಮನೇಲಿ ಕೂತ್ಕೊಂಡು ನಿಮಗೆ ಸ್ಟಿಚಿಂಗು ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ನೋರು, ಯಾವುದು ಮಿಷಿನ್ ತಗೊಂಡು ನಿಮಗೆ ಬಂಡವಾಳ ಹಾಕಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಏನು ಮಾಡ್ಬೋದು ಅಂದರೆ, ಫೋನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ, ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡೋಕ್ಕೇನೋ, ಒಂದು ಸಲ ಬೇಕು ಅಂತಂದರೆ ಟ್ರೈ ಮಾಡಿ, ಇದನ್ನು ಕೂಡ ನೀವು ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನೊಂದು ಬಂದು ನಿಮಗೆ ಜಿಗ್ಜಾಗು ಮಾಡೋಕ್ಕೆ ಬರ್ತಾಯಿಲ್ಲ, ಫಾಲ್ ಹಾಕೋದಕ್ಕೂ ಬರ್ತಾಯಿಲ್ಲ ಅಂತ ಅನ್ನೋರು ಈ ರೀತಿ ಓವರ್ಲಾಕ್ ಮಷಿನ್ನ ತಗೋಬೋದು. ನೋಡಿ, ಈ ರೀತಿ ಓವರ್ಲಾಕ್ ಮಷಿನ್ ಒಂದು ಇತ್ತು ಅಂತಂದರೆ ನೀವು ಏನಿಲ್ಲ ಅಂತಂದರೆ, ಇವಾಗ ಬ್ಲೌಸ್ಗಳಲ್ಲಿ ಎಲ್ಲರೂ ಕೂಡ ಸ್ಟಿಚ್ ಮಾಡ್ತಾರೆ. ನಾರ್ಮಲಾಗಿ ಮನೇಲಿ ಸ್ಟಿಚ್ ಮಾಡೋರು ಏನು ಮಾಡ್ತಾರೆ ಅಂದರೆ, ಈ ರೀತಿ ಓವರ್ಲಾಕ್ ಮಷಿನ್ ಅವ್ರ ಹತ್ರ ಇರೋದಿಲ್ಲ. ಅವಾಗ ಏನು ಮಾಡ್ಬೋದು, ನೀವು ಬ್ಲೌಸ್ಗಳನ್ನ ಈಸ್ಕೊಬಂದು ಫಸ್ಟ್ ಕಡಿಮೆ ರೇಟ್ಗೆ ಮಾಡ್ಕೊಳ್ಳಿ. ಒಂದು ಬ್ಲೌಸು ಸ್ಲೀವ್ಸು ಮತ್ತು ಸೈಡು 2 ಓವರ್ಲಾಕ್ ಮಾಡ್ತು ಅಂತಂದರೆ ನಾವು ಇಷ್ಟು ಅಮೌಂಟು ಅಂತ ಅಂದ್ಬಿಟ್ಟು ಚಾರ್ಜ್ ಮಾಡಿ, ಒಂದು ₹30 ₹40 ಪೂರ್ತಿ ಬ್ಲೌಸ್ ಅಂದರೆ ಸ್ಲೀವ್ಸು ಮತ್ತು ಸೈಡು ಅಷ್ಟೇ ಅಲ್ವಾ. ಭುಜದ ಹತ್ರ ಒಂದು ಸ್ವಲ್ಪ ಸ್ಲೀವ್ಸ್ ಮತ್ತು ಸೈಡು ಓವರ್ಲಾಕ್ ಮಾಡ್ತು ಅಂತಂದರೆ ಇದು ತುಂಬಾ ಈಸಿಯಾಗಿ ಮಾಡ್ಬೋದು. ಇದನ್ನು ಈ ರೀತಿ ಬಲಗಡೆ ಹೀಗೆ ತಿರುಗಿಸೋದು ಮತ್ತು ಓವರ್ಲಾಕ್ ಪೆಡ್ಲಿಂಗ್ ಮಾಡಿಕೊಡ್ತಾ ಹೋಗೋದು ಅಷ್ಟೇ. ಸೊ ನೀವು ಪೆಡ್ಲಿಂಗ್ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ ಇದಕ್ಕೆ ಪೆಡ್ಲಿಂಗೇ ಬೆಸ್ಟ್ ಅಂತ ಅನಿಸುತ್ತೆ. ಫಾಸ್ಟಾಗೇ ಮಾಡ್ಕೊಂಡು ಹೋಗ್ಬೋದು. ಏನಿಲ್ಲ ಅಂದರೂ ದಿನಕ್ಕೆ ಒಂದು 50 ಬ್ಲೌಸ್ ಬೇಕು ಅಂತಂದರೂ ನೀವು ಮಾಡ್ಬೋದು. ಎಲ್ಲ ಟೈಲರ್ ಅಂಗಡಿಗಳಲ್ಲೂ ಹೋಗಿ ವಿಚಾರಿಸಿ ನಾವು ಓವರ್ಲಾಕ್ ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು, ಸೊ ಅವ್ರೇನು ಮಾಡ್ತಾರೆ, ಅಯ್ಯೋ ಯಾರಪ್ಪ ಅದು ಬೇರೆ ಮಾಡೋರು ಅಂತಷ್ಟು ಇರುತ್ತೆ ಅಲ್ವಾ, ಅವರು ನಿಮಗೆ ಓವರ್ಲಾಕ್ ಮಾಡೋದಕ್ಕೆ ಖಂಡಿತ ಕೊಡ್ತಾರೆ. ಆ ರೀತಿ ಮಾಡಿ ಕೂಡ ನೀವು ಓವರ್ಲಾಕ್ ಮಾಡ್ತು ಅಂತಂದರು ಡೈಲಿ ಒಂದು 10 ಬ್ಲೌಸು ಅಂತಂದರೂ ಕೂಡ ಏನಿಲ್ಲ, ಒಂದು 10 ಬ್ಲೌಸ್ ಮಾಡಿದ್ರೂ ಕೂಡ ಸಾಕು, ಒಂದು 50 ಬ್ಲೌಸ್ನೇ ಮಾಡ್ಬೋದು ನೀವು. ಬಟ್ ನಾನು ಹೇಳ್ತಾ ಇರೋದು ಅಷ್ಟೇ, 10 ಬ್ಲೌಸ್ ಮಾಡ್ತು ಅಂತಂದ್ರೆ ₹300 ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಏನೂ ಖರ್ಚಾಗೋದಿಲ್ಲ. ಇದು ಒಂದು ಬಂಡಲ್ ಬಂದು ನಮಗೆ ₹50 ಅಷ್ಟೇ ಬೀಳುತ್ತೆ ಒಂದಕ್ಕೆ. ಒಂದು ಸಲ ಹಾಕ್ತು ಅಂತಂದರೆ 1 ವರ್ಷ ಪೂರ್ತಿ ಬರುತ್ತೆ. ಅದು ನೋಡಿ ತುಂಬಾ ದಪ್ಪ ಇರುತ್ತೆ ಅಲ್ವಾ. ಒಂದು ಸಲ ಹಾಕ್ಬಿಡ್ತು ಅಂತಂದರೆ ನಿಮಗೆ ಪದೇ ಇದು ಕೂಡ ಅಷ್ಟೇ ₹6,000 ನಿಮಗೆ ಸಿಗುತ್ತೆ ಮಷೀನು. ಸೊ ₹6,000 ಇನ್ವೆಸ್ಟ್ ಮಾಡ್ತು ಅಂತಂದರೆ ನೀವು ಕೂಡ ಮಾಡ್ಬೋದು. ಸೊ ನೋಡಿದ್ರಲ್ವ, ಈ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.